ದುರದೃಷ್ಟಕರವಾದಂಥ ಘಟನೆ ನಡೆದಿದೆ. ಮೇಲ್ನೋಟಕ್ಕೆ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಅಂತೇಳಿ, ಯಾಕಂದರೆ ಏನು ವಾಸನೆ ಇಲ್ಲ ಅಲ್ಲಿ. ಬ್ಲಾಸ್ಟ್ ಆಗಿರ್ಬೋದು, ಸಿಲಿಂಡರ್ ಬ್ಲಾಸ್ಟ್ ಆಗಿರ್ಬೋದು. ಅಲ್ಲಿ ಪೊಲೀಸ್ನವರ ವರದಿ ಮತ್ತು BBMP ಅವರ ವರದಿನೂ ಕೂಡ ಅದೇ ಇದೆ. ಇಲ್ಲಿ ಇದು ಒಂದು ವರಾಂಡ, ಚಿಕ್ಕ ಚಿಕ್ಕ ಮನೆಗಳಿದ್ದಾವೆ. ಸಣ್ಣ ಸಣ್ಣ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಬಡವರು. ಇಮಿಡಿಯೇಟಾಗಿ ಮಹೇಶ್ವರರಾವ್ಗೆ ಹೇಳಿದ್ದೀನಿ, ಕೂಡಲೇ ಅವನ್ನೆಲ್ಲ ರಿಪೇರಿ ಮಾಡಿಕೊಡ್ಬೇಕು, ಮನೆಗಳನ್ನೆಲ್ಲ ರಿಪೇರಿ ಮಾಡಬೇಕು. ಮತ್ತು ಯಾರ್ಯಾರು ಇಂಜೂರ್ಡ್ ಆಗಿದ್ದಾರೆ, ಸುಮಾರು 9 ಜನ ಇಂಜೂರ್ಡ್ ಆಗಿದ್ದಾರೆ. ಒಂದು ಡೆತ್ ಆಗಿದೆ, 10 ವರ್ಷದ್ದು. ಅದು ಪಕ್ಕದ ಮನೆ, ಪಕ್ಕದ ಮನೆ. ಇಲ್ಲಿ ಕಸ್ತೂರಮ್ಮ ಅಂತಕ್ಕಂಥವಳು ಮನೆ. ಅವನ ಗಂಡ ಹೆಸರೇನು? ಗಂಡ ಹೆಸರೇನೆ ಅಯ್ಯಪ್ಪ. ಕಸ್ತೂರಮ್ಮ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇದ್ದಾರೆ. ಇವ್ರಿಗೆ ಬರ್ನ್ ಆಗಿದೆ. ನರ್ಸಮ್ಮ ಸಂಜಯ್ ಗಾಂಧಿ 50 ವರ್ಷ, ಸಬ್ರೀನಾ ಬಾನು 35 ವರ್ಷ, ಸಂಜಯ್ ಗಾಂಧಿ. ಮುಬಾರಕ್ ಅನ್ನೋರು ಸತ್ತೋಗಿರೋರು, ಮುಬಾರಕ್ ಅಂತಕ್ಕಂಥವ್ರು ಸತ್ತೋಗಿರೋರು. ಸಂಜಯ್ ಗಾಂಧಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು, ಅಲ್ಲಿ ಸತ್ತೋಗಿದ್ದಾರೆ. ಫಾತಿಮಾ ಸಂಜಯ್ ಗಾಂಧಿ ಇಂಥದ್ದು ಕಯಾಲ ಇಂದಿರಾ ಗಾಂಧಿ ಆಸ್ಪತ್ರೆ. ಸುಬ್ರಹ್ಮಣಿ 62 ವರ್ಷ, ಅಗಡಿ ಆಸ್ಪತ್ರೆ. ಶೇಖ ನಜೀದುಲ್ಲಾ 37 ವರ್ಷ, ನಿಮಾನ್ಸ್ ಆಸ್ಪತ್ರೆ. ಪ್ರಮೀಳಾ 38 ವರ್ಷ, ಸಂಜಯ್ ಗಾಂಧಿ ಆಸ್ಪತ್ರೆ. ರಾಜೇಶ್ 40 ವರ್ಷ, ಸಂಜಯ್ ಗಾಂಧಿ ಆಸ್ಪತ್ರೆ. ಸೊ ಒಟ್ಟು 10 ಜನ. ಒಬ್ಬರು ಸತ್ತೋಗಿದ್ದಾರೆ, 9 ಜನ ಇಂಜೂರ್ಡ್ ಆಗಿದ್ದಾರೆ. ಒಬ್ಬರು ಮುಬಾರಕ್ಕನವರು ಸತ್ತೋಗಿದ್ದಾರೆ. ಅವರಿಗೆ, ಅವ್ರ ಮನೆ ಕುಟುಂಬದವ್ರಿಗೆ, ಮುಬಾರಕ್ಕನ ಸತ್ತೋಗಿದ್ದಾನಲ್ಲ ಅವ್ರ ಕುಟುಂಬದವ್ರಿಗೆ 5 ಲಕ್ಷ ರೂಪಾಯಿಗಳನ್ನು ಪರಿಹಾರ ಕೊಡ್ತೀವಿ. ಗಾಯಾಳುಗಳಿಗೆ ಎಲ್ಲ ನಾವೇ, ಅದು ಚಿಕಿತ್ಸೆ ಖರ್ಚೆಲ್ಲ ನಾವೇ ನೋಡ್ಕೊತೀವಿ. ಒಂದು ಮತ್ತು ಆ ಬರ್ನ್ ಆಗಿದೆಯಲ್ಲ ಅವಳದು ಕೂಡ ಅವೆಲ್ಲ ಪೂರ ಖರ್ಚೆಲ್ಲ ನಾವೇ ನೋಡ್ಕೊತೀವಿ. ಕಸ್ತೂರಮ್ಮ ಅಂತ ಮನೆಯವಳು. ಸೊ ಅದು ಪಕ್ಕದ ಮನೆಗಳೆಲ್ಲ ಒಂದು 14 ಮನೆಗಳು, 13 ಮನೆಗಳು ಡ್ಯಾಮೇಜ್ ಆಗಿದೆ. ಅದೆಲ್ಲ ಕೂಡಲೇ ರಿಪೇರಿ ಮಾಡಿ ಅದನ್ನು ಮಾಡಿಸ್ಕೊಡ್ತಕ್ಕಂಥ ಕೆಲಸ. ಬಿದ್ದೋಗಿರೋದು ಮನೆಗಳನ್ನೆಲ್ಲ ಕಟ್ಟಿಸ್ಕೊಡ್ತಕ್ಕಂಥ ಕೆಲಸ. ನೋಡ, ಈಗ ಇಂಜುರಿ ಆಗಿದೆ, 30% ಆಗಿದೆ ಅಂತ ಬದುಕತಕ್ಕಂಥ ಸಾಧ್ಯತೆ ಇದೆ. ಘಟನೆಗೆ ಕಾರಣ ಏನು ಕಂಡು ಬರ್ತದೆ ಸರ್ ಮೇಲ್ನೋಟಕ್ಕೆ? ಅದಕ್ಕೆ ಈಗ ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ನವರು, ಫೈನಾನ್ಸ್, ಇವರು ಫೈರ್ ಡಿಪಾರ್ಟ್ಮೆಂಟ್ನವರು, ಆಮೇಲೆ SDRF, ಹೋಮ್ ಡಿಪಾರ್ಟ್ಮೆಂಟ್ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ. ಆ ಡೆಬ್ರಿಸ್ ಎಲ್ಲ ಕ್ಲಿಯರ್ ಆದಮೇಲೆ ಗೊತ್ತಾಗುತ್ತೆ. ಡೆಬ್ರಿಸ್ ಎಲ್ಲ ಬಿದ್ದುಬಿಟ್ಟಿದಾವಲ್ಲ, ಆ ಡೆಬ್ರಿಸ್ ಎಲ್ಲ ಕ್ಲಿಯರ್ ಆದಮೇಲೆ ಇವರು ಏನು ಒಪಿನಿಯನ್ ಕೊಡ್ತಾರೆ ಅದ್ರ ಮೇಲೆ. ಈಗ ಮೇಲ್ನೋಟಕ್ಕೆ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಅಂತಕ್ಕಂಥದ್ದು ಗೊತ್ತಾಗಿದೆ. ಹೌದಪ್ಪ, ಕಟ್ಟಿಸ್ಕೊಡೋದು ರಿಪೇರಿ.